ಹಾಯ್ ಗೆಳೆಯರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯಲ್ಲಿ ನಿಮಗೆ ನನ್ನ ಹೆಂಡತಿ ಊರಿಗೆ ಹೋದಾಗ ನನ್ನ ಹೆಂಡತಿಯ ಅಮ್ಮನ ಜೊತೆ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ರೋಹನ್. ನನಗೆ ವಯಸ್ಸು 30 ಆಗಿದ್ದವು. ಹಾಗೆ ನನಗೆ ಮದುವೆಯಾಗಿ ಕೇವಲ 4 ವರ್ಷ ಕಳೆದಿತ್ತು. ಹಾಗೆ ನನ್ನ ಹೆಂಡತಿಯು ಕೂಡ ನೋಡಲು ತುಂಬ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ಅವಳು ಕೂಡ ಸುಂದರವಾಗಿ ಹಾಗೆ ಸಂಪ್ರದಾಯಸ್ಥ ಮನೆಯ ಹುಡುಗಿ ಆಗಿದ್ದಳು. ಹಾಗೆ ನನ್ನ ಹೆಂಡತಿಗೆ 2 ದಿನ ಅವರ ಗೆಳತಿಯ ಜೊತೆ ಪ್ರವಾಸಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ನನಗೆ ಕೇಳಿದಾಗ ಅದಕ್ಕೆ ನಾನು ಕೂಡ ತುಂಬ ದಿನವಾಯಿತು ಮನೆಯಲ್ಲಿಯೇ ಇದ್ದಾಳೆ, ಹೋಗಿ ಬರಲಿ ಬಿಡಿ ಅಂತ ಹೇಳಿ ಅವಳು ಕೂಡ ಪ್ರವಾಸಕ್ಕೆ ಹೋದಳು. ಹಾಗೆ ನನ್ನನ್ನು ಕೂಡ ಮನೆಯಲ್ಲಿಯೇ ಬಿಟ್ಟು ಹೋದಳು. ನಾನು ಕೂಡ 4 ದಿನ ಆಫೀಸ್ಗೆ ರಜೆ ಹಾಕಿದ್ದೆ, ಏಕೆಂದರೆ ನನಗೂ ಕೂಡ ಕೆಲಸಕ್ಕೆ ಹೋಗಿ ತುಂಬ ಬೇಸರವಾಗುತ್ತಿತ್ತು. ಹೀಗಾಗಿ ನಾನು ನನ್ನ ಹೆಂಡತಿ ಹೋದ ನಂತರ ಅಲ್ಲಿಯೇ ಅತ್ತೆಯ ಮನೆಯಲ್ಲಿಯೇ ನನ್ನನ್ನು ಬಿಟ್ಟು ಅವಳು ಹೋಗಿದ್ದಳು. ಹಾಗೆ ನನ್ನ ಅತ್ತೆಯು ಕೂಡ ನೋಡಲು ತುಂಬ ಚೆನ್ನಾಗಿ ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಹಾಗೆ ನಮ್ಮ ಅತ್ತೆಯು ಕೂಡ ಸುಂದರ ಮುಖವನ್ನು ಹೊಂದಿದ್ದರು. ಹಾಗೆ ನಾನು ಅತ್ತೆಯ ಮನೆಯಲ್ಲಿಯೇ ನನ್ನ ಹೆಂಡತಿ ಊರಿಗೆ ಹೋಗಿ ಬರುವಷ್ಟರಲ್ಲಿ ನಾನು ಅಲ್ಲಿಯೇ ಇದ್ದೆ. ನನ್ನ ಹೆಂಡತಿಯ ಜೊತೆ ಆಟವಾಡದೆ 1 ವಾರ ಕಳೆದಿತ್ತು. ನನಗೂ ಆ ವಿಷಯದಲ್ಲಿ ಸಮಾಧಾನವಾಗಿರಲಿಲ್ಲ, ಏಕೆಂದರೆ ನನ್ನ ಹೆಂಡತಿಗೆ ನಾನು ಆಟವಾಡಲು ಕೇಳಿದರೆ ಅವಳು ಪ್ರವಾಸಕ್ಕೆ ಹೋಗುವ ಭರದಲ್ಲಿ ಆಟವಾಡುವುದನ್ನು ಮರೆತು ಅವಳು ಪ್ರವಾಸಕ್ಕೆ ಎಂದು ಬೇಗನೆ ಹೊರಟು ಹೋದಳು. ಹಾಗೆ ನನಗೂ ಕೂಡ ತುಂಬ ಆಟವಾಡಬೇಕು ಅಂತ ಅನಿಸುತ್ತಿತ್ತು. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ ಯೋಚಿಸುತ್ತಾ ಮನೆಯಲ್ಲಿಯೇ ಕುಳಿತುಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯಿತು. ಅತ್ತೆ ನನಗೆ ಅಡುಗೆ ಮಾಡಿ ಕೊಟ್ಟು ಅವರು ಬಂದು ನನ್ನ ಪಕ್ಕದಲ್ಲೇ ಕುಳಿತುಕೊಂಡರು. ಹಾಗೆ ಅತ್ತೆ ಹೋಗುವಾಗ ನನಗೆ ಅತ್ತೆಯ ಹತ್ತಿರ ಇರುವ 2 ದಪ್ಪವಾದ ಪಪಾಯ ಹಣ್ಣುಗಳು ಕಾಣಿಸಿದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದವು, ಹಾಗೆ ರಸಭರಿತವಾಗಿಯೇ ಇದ್ದವು. ಹಾಗೆ ಪಪಾಯ ಹಣ್ಣುಗಳು ಎಂದರೆ ಯಾವುವು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದವು, ಹಾಗೆ ತುಂಬ ರಸಭರಿತವಾಗಿಯೇ ಇದ್ದವು. ಹಾಗೆ ನೀವು ಕೂಡ ಯಾವ ರೀತಿಯ ಪಪಾಯ ಹಣ್ಣುಗಳನ್ನು ಸೇವಿಸಿದ್ದೀರಾ ಅಂತ ಕೂಡ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ನನ್ನ ಹೆಂಡತಿಯ ಹತ್ತಿರ ಇರುವ ಪಪಾಯಗಳು ತುಂಬ ಚಿಕ್ಕದಾಗಿದ್ದವು. ಹಾಗೆ ನನಗೆ ಆ ಪಪಾಯ ಹಣ್ಣುಗಳನ್ನು ಸೇವಿಸಿ ತುಂಬ ಬೇಸರವಾಗುತ್ತಿತ್ತು, ಏಕೆಂದರೆ ಆ ಪಪಾಯ ಹಣ್ಣುಗಳಲ್ಲಿ ರಸವು ಕೂಡ ಕಮ್ಮಿ ಇತ್ತು. ಹಾಗೆ ಆ ಪಪಾಯ ಹಣ್ಣುಗಳು ಇನ್ನೂ ಹಣ್ಣಾಗಿರಲಿಲ್ಲ. ಹಾಗೆ ನಾನು ನನ್ನ ಹೆಂಡತಿಗೆ ಹೇಳಿದ್ದೇನೆ, ಅತ್ತೆ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಅಂತ, ಅದರಲ್ಲಿ ಇರುವ ರಸವನ್ನು ಪೂರ್ತಿಯಾಗಿ ಖಾಲಿ ಮಾಡಿ ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಆ ಪಪಾಯ ಹಣ್ಣುಗಳಲ್ಲಿ ರಸ ಇದೆಯೋ ಇಲ್ಲವೋ ಅಂತ ಕೂಡ ನಮಗೆ ತಿಳಿದಿರಲಿಲ್ಲ. ಹಾಗೆ ನಾನು ಆ ಪಪಾಯ ಹಣ್ಣುಗಳಲ್ಲಿ ರಸ ಇದೆಯೋ ಇಲ್ಲವೋ ಅಂತ ಹೇಳಿ ಯೋಚಿಸುತ್ತಾ ಕುಳಿತುಕೊಂಡೆ. ಹಾಗೆ ನಮ್ಮ ಮಾವ ತೀರಿ ಹೋಗಿ 2 ವರ್ಷ ಕಳೆದಿತ್ತು. ಹಾಗೆ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯಿತು. ಅದೇನೆಂದರೆ, ಮಾವ ತೀರಿ ಹೋಗಿ 2 ವರ್ಷ ಕಳೆದಿದೆ. ಹಾಗೆ ಅತ್ತೆ ಆಟವಾಡದೆ ಇಷ್ಟು ದಿನಗಳ ಕಾಲ ಹೇಗೆ ಇದ್ದಿದ್ದಾರೆ ಅಂತ ಹೇಳಿ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯಿತು. ಹಾಗೆ ನಾನು ಆ ಒಂದು ವಿಷಯವನ್ನು ಯೋಚಿಸುತ್ತಾ ಅಲ್ಲಿಯೇ ಕುಳಿತುಕೊಂಡೆ. ಹಾಗೆ ನಾನು ಊಟ ಮಾಡಿ ಅಲ್ಲಿಯೇ ಸೋಫಾದ ಮೇಲೆ ಎದ್ದು ಕುಳಿತುಕೊಂಡೆ. ಅತ್ತೆಯು ಕೂಡ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡರು. ಹಾಗೆ ನಾವು ಮಾತನಾಡುತ್ತಾ ಕುಳಿತುಕೊಂಡೆವು. ಹಾಗೆ ಟಿವಿ ನೋಡುತ್ತಾ ಕುಳಿತುಕೊಂಡಾಗ ಮತ್ತೆ ನನಗೆ ಅತ್ತೆ ಒಂದು ವಿಚಾರವನ್ನು ಕೇಳುತ್ತೇನೆ, ಅದಕ್ಕೆ ನೀವು ನನಗೆ ಬೈಯಬಾರದು ಅಂತ ಹೇಳಿ ಅತ್ತೆಗೆ ಹೇಳಿದೆ. ಅದಕ್ಕೆ ಅತ್ತೆ ಏನು ಹೇಳಿ ಅಳಿಯಂದರೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಗೆ ಕೇಳುವುದು ಅಂತ ಹೇಳಿ ಯೋಚಿಸುತ್ತಾ ಮತ್ತೆ ಸುಮ್ಮನೆ ಕುಳಿತುಕೊಂಡೆ. ಹಾಗೆ ನಾನು ಅತ್ತೆಗೆ ಏನಿಲ್ಲ ಅತ್ತೆ, ಮಾವ ತೀರಿ ಹೋಗಿ 2 ವರ್ಷ ಕಳೆಯಿತು. ಹಾಗೆ ನೀವು 2 ವರ್ಷಗಳ ಕಾಲ ಆಟವಾಡದೆ ಹಾಗೆ
ತಡೆದುಕೊಂಡಿದ್ದೀರಾ? ಹಾಗೆ ನೀವು ಜೀವನವನ್ನು ನಡೆಸುತ್ತಿದ್ದೀರಲ್ಲ ಅಂತ ಅತ್ತೆಗೆ ನಾನು ಕೇಳಿದೆ. ಅದಕ್ಕೆ ಅತ್ತೆ ಸ್ವಲ್ಪ ಹೊತ್ತು ಮೌನವಾಗಿ ಮುಖ ಸಪ್ಪೆ ಮಾಡಿಕೊಂಡು ಅಳಲು ಶುರು ಮಾಡಿದರು. ಏಕಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಹಾಗೆ ನಾನು ನಂತರ ಅತ್ತೆಗೆ ನಾನು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದೆ. ಏನಾಯಿತು ಅತ್ತೆ, ಸಮಾಧಾನ ಮಾಡಿಕೊಳ್ಳಿ, ಏನಾಯಿತು ಅಂತ ಕೇಳಿದಾಗ ಅದಕ್ಕೆ ಅತ್ತೆ, ಏನು ಮಾತಾಡುತ್ತಿದ್ದೀರಾ ಅಳಿಯಂದ್ರೆ, ನನ್ನ ಜೀವನವೇ ಎಷ್ಟು ಅಂತ ಹೇಳಿ ಅತ್ತೆ ಸುಮ್ಮನೆ ಬೇಸರದಿಂದ ಕುಳಿತುಕೊಂಡರು. ಹಾಗೆ ನಾನು ಅತ್ತೆಗೆ ಸಮಾಧಾನ ಮಾಡಿ, ಅತ್ತೆ ಸುಮ್ಮನೆ ನೀವು ಕುಳಿತುಕೊಳ್ಳಿ, ಏಕೆ ಈ ರೀತಿ ಮಾಡುತ್ತಿದ್ದೀರಾ? ನಿಮಗೆ ಏನಾದರೂ ಸಹಾಯ ಬೇಕಾದರೆ ನನ್ನನ್ನು ಧಾರಾಳವಾಗಿ ಕೇಳಿ. ನಿಮಗೆ ನನಗೆ ಈ ರೀತಿಯಲ್ಲಿ ನೋಡುವುದಕ್ಕೆ ಆಗುತ್ತಿಲ್ಲ. ಹಾಗೆ ನಿಮ್ಮ ಕಷ್ಟವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ದಯವಿಟ್ಟು ನಿಮಗೆ ನನ್ನ ಹತ್ತಿರ ಏನಾದರೂ ಸಹಾಯ ಬೇಕಾದರೆ ನೀವು ಧಾರಾಳವಾಗಿ ಕೇಳಿ, ನನ್ನ ಕೈಲಿ ಆದರೆ ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳಿದೆ. ಅದಕ್ಕೆ ಅತ್ತೆ, ನಿನ್ನ ಹತ್ತಿರ ಏನು ಸಹಾಯ ಕೇಳಬೇಕು ಅಂತ ಹೇಳಿ ಅವರು ಕೂಡ ಸುಮ್ಮನೆ ಕುಳಿತುಕೊಂಡರು. ಹಾಗೆ ಟಿವಿ ಕೂಡ ಆನ್ ಆಗಿದ್ದ ಕಾರಣ ಟಿವಿ ನೋಡುತ್ತಾ ಮತ್ತೆ ಸುಮ್ಮನೆ ಕುಳಿತುಕೊಂಡೆ. ಅತ್ತೆಯೂ ಕೂಡ ಸುಮ್ಮನೆ ಕುಳಿತುಕೊಂಡಿದ್ದರು. ಹಾಗೆ ನಾನು ಮತ್ತೆ, ನಿಮಗೆ ಏನು ಬೇಕೋ ಸಹಾಯ ಕೇಳಿ, ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳಿ ಅತ್ತೆಗೆ ನಾನು ಮತ್ತೆ ಹೇಳಿದೆ. ಅದಕ್ಕೆ ಅತ್ತೆ ಸ್ವಲ್ಪ ಹೊತ್ತು ಯೋಚಿಸಿ, ಸರಿ ಆಯಿತು ಅಳಿಯಂದರೆ ಅಂತ ಹೇಳಿ ಅವರು ಮಲಗಿಕೊಳ್ಳಲು ಹೋದರು. ಹಾಗೆ ಅತ್ತೆಯೂ ಕೂಡ ಬೆಳಗ್ಗಿನಿಂದ ತುಂಬ ಕೆಲಸ ಮಾಡಿದ್ದ ಕಾರಣ ಅವರು ಕೂಡ ತುಂಬ ಸುಸ್ತಾಗಿದ್ದರು. ಹಾಗೆ ನಾನು ಕೂಡ ಇವತ್ತು ಕೆಲಸ ಆಗುವುದಿಲ್ಲ ಅಂತ ಹೇಳಿ ಮಲಗಿಕೊಳ್ಳಲು ಹೋದೆ. ಮಲಗಿಕೊಂಡಾಗ ನನಗೆ ಹತ್ತಿರ ಇರುವ ದಪ್ಪವಾದ ಪಪಾಯ ಹಣ್ಣುಗಳು ನನಗೆ ನೆನಪಿಗೆ ಬರುತ್ತಿದ್ದವು. ಹಾಗೆ ನಾನು ಯೋಚಿಸುತ್ತಾ ಮಲಗಿಕೊಂಡಿದ್ದೆ. ರಾತ್ರಿ 1 ಗಂಟೆ ಆಯಿತು. ನಾನು ವಾಶ್ರೂಮ್ಗೆ ಹೋಗಿ ಬರಬೇಕು ಅಂತ ಹೇಳಿ ಹೊರಗಡೆ ಬಂದು ವಾಶ್ರೂಮ್ ಕಡೆಗೆ ಹೊರಟೆ. ಹಾಗೆ ಅತ್ತೆ ಬಂದು ಸೋಫಾದ ಮೇಲೆ ಮಲಗಿಕೊಂಡಿದ್ದರು. ಹಾಗೆ ನಾನು ವಾಶ್ರೂಮ್ಗೆ ಅರ್ಜೆಂಟ್ ಇರುವುದರಿಂದ ವಾಶ್ರೂಮ್ಗೆ ಹೋಗಿ ಬರಬೇಕು ಅಂತ ಹೇಳಿ ಹೋದೆ. ಹಾಗೆ ಯೋಚನೆ ಮಾಡುತ್ತಿದ್ದರು. ಹಾಗೆ ನಾನು ಅತ್ತೆ ಹತ್ತಿರ ಹೋಗಿ, ಏನಾಯಿತು ಅತ್ತೆ, ಹೀಗೇಕೆ ಕುಳಿತಿದ್ದೀರಾ? ಏನಾದರೂ ತೊಂದರೆಯಾಗಿದೆಯಾ ಅಂತ ನಾನು ಅತ್ತೆಗೆ ಕೇಳಿದೆ. ಅದಕ್ಕೆ ಅತ್ತೆ, ಏನಿಲ್ಲ ಅಳಿಯಂದರೆ, ನೀವು ರಾತ್ರಿ ಹೇಳಿದ ವಿಷಯದ ಬಗ್ಗೆ ನಾನು ಯೋಚನೆ ಮಾಡುತ್ತಿದ್ದೇನೆ. ಏಕೆಂದರೆ ನನಗೆ ನಿಮ್ಮ ಹತ್ತಿರ ಯಾವ ರೀತಿ ಸಹಾಯ ಕೇಳಬೇಕು ಅಂತ ನನಗೆ ಗೊತ್ತಾಗುತ್ತಿಲ್ಲ. ಅದಕ್ಕಾಗಿ ನಾನು ಯೋಚನೆ ಮಾಡುತ್ತಾ ಕುಳಿತುಕೊಂಡಿದ್ದೇನೆ ಅಂತ ಹೇಳಿ ಅತ್ತೆ ಮತ್ತೆ ಮುಖ ಮಾಡಿಕೊಂಡು ಕುಳಿತುಕೊಂಡರು. ಹಾಗೆ ಕೇಳಿದ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಅಜ್ಜಿ ಸುಮ್ಮನೆ ಮತ್ತೆ ಅತ್ತೆ ಸುಮ್ಮನೆ ಕುಳಿತುಕೊಂಡರು. ಹಾಗೆ ನಾನು, ಅತ್ತೆ ನೀವು ನೇರವಾಗಿ ನನಗೆ ಏನು ಬೇಕು ನಿಮಗೆ ಕೇಳಿ, ದಯವಿಟ್ಟು ಧಾರಾಳವಾಗಿ ಕೇಳಿ ಅಂತ ಹೇಳಿದೆ. ಅದಕ್ಕೆ ಅತ್ತೆಗೆ ನಾನು ಹೇಳಿ ಸುಮ್ಮನೆ ಕುಳಿತುಕೊಂಡಾಗ ಅತ್ತೆ ಒಂದು ಕ್ಷಣ ತಿರುಗಿ ನನ್ನ ಮುಖವನ್ನು ನೋಡಿ, ಅಳಿಯಂದರೆ ನೀವು ತಪ್ಪು ತಿಳಿಯಲ್ಲ ಅಂದರೆ ನನಗೆ ನಿಮ್ಮ ತಮ್ಮನನ್ನು ಪರಿಚಯ ಮಾಡಿಕೊಡಿ. ಏಕೆಂದರೆ ನನಗೆ ನನ್ನ ಗಂಡ ತೀರಿ ಹೋಗಿ 1-2 ವರ್ಷ ಕಳೆಯಿತು. ಅದಕ್ಕಾಗಿ ನನಗೆ ಜೀವನದಲ್ಲಿ ಸಂತೋಷವೇ ಇಲ್ಲ ಅಂತ ಹೇಳಿ ಅತ್ತೆ ಹೇಳಿದರು. ಹಾಗೆ ನಾನು ಅವನ ಜೊತೆ ಆಟವಾಡಬೇಕು. ಹಾಗೆ ನಾನು ನಿಮಗೆ ಆಟವಾಡಿದ ನಂತರ ಉಡುಗೊರೆಯಾಗಿ ನನ್ನ ಹತ್ತಿರ ಇರುವ 2 ವಸ್ತುವನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ ಅಂತ ಹೇಳಿ ಅವರು ಹೇಳಿದರು. ಹಾಗೆ ನಿಮಗೆ ಆ ವಸ್ತುವನ್ನು ಉಡುಗೊರೆಯಾಗಿ ಕೊಡುತ್ತೇನೆ ಅಂತ ಅತ್ತೆ ಹೇಳಿದಾಗ ಅದಕ್ಕೆ ನಾನು ಕೂಡ ಅತ್ತೆಗೆ ಹೇಳಿದ ಮಾತನ್ನು ನಾನು ತಪ್ಪದೆ ನಾನು ಸರಿ ಆಯಿತು ಅತ್ತೆ ಅಂತ ಹೇಳಿ 2 ವಸ್ತುವನ್ನು ಯಾವುವು ಅಂತ ಹೇಳಿ ಯೋಚಿಸುತ್ತಾ ಕುಳಿತುಕೊಂಡೆ. ಅದಕ್ಕೆ ಅತ್ತೆ, ನೀನು ಮೊದಲು ನನಗೆ ನಿನ್ನ ತಮ್ಮನನ್ನು ಪರಿಚಯ ಮಾಡಿಕೊಡು. ಸ್ವಲ್ಪ ಹೊತ್ತು ನಾನು ಆಟವಾಡಿದ ನಂತರ ನಿಮಗೆ ಆ 2 ವಸ್ತುಗಳನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ ಅಂತ ಹೇಳಿ ಅವರು ಸ್ವಲ್ಪ ಹೊತ್ತು ಆಟವಾಡಬೇಕು ಅಂತ ಹೇಳಿ ಯೋಚಿಸಿದರು. ನಂತರ ನಾನು ನಿಮಗೆ ನನ್ನ ಹತ್ತಿರ ಇರುವ ದಪ್ಪವಾದ ಪಪಾಯ ಹಣ್ಣುಗಳನ್ನು ನಿಮಗೆ ಕೊಡುತ್ತೇನೆ. ಹಾಗೆ ಆ ಪಪಾಯ ಹಣ್ಣುಗಳಲ್ಲಿ ತುಂಬ ರಸ ಇದೆ, ಆದರೆ ಆ ರಸ ಬರುವುದಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಇರಲಿ ಕೊಡಿ ಅತ್ತೆ ಅಂತ ಹೇಳಿ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ಸೇವಿಸಿದೆ. ಹಾಗೆ ಅತ್ತೆಯು ಕೂಡ ನನ್ನ ತಮ್ಮನನ್ನು ಕರೆದುಕೊಂಡು ಅವನ ಜೊತೆ ನಿರಂತರವಾಗಿ ಅವರು ಮುದ್ದಾಡಿ ಆಟವಾಡಿದರು. ಹಾಗೆ ನನ್ನ ತಮ್ಮನು ಆಟವಾಡುವಾಗ ಅತ್ತೆ ಕಣ್ಣು ಮುಚ್ಚಿಕೊಂಡು ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸುಮ್ಮನೆ ಅವರು ಕೂಡ ಕುಳಿತುಕೊಂಡಿದ್ದರು. ಹಾಗೆ ನಾನು
ಅತ್ತೆ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ನಿರಂತರವಾಗಿ ಸೇವಿಸಿದೆ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕೂಡ ಬೇಗನೆ ಕಮೆಂಟ್ ಮಾಡಿ. ನನ್ನ ತಮ್ಮನು ಕೂಡ ತುಂಬ ತುಂಟನಾಗಿದ್ದ. ಹಾಗೆ ಅವನು ಕೂಡ ತುಂಬ ಉದ್ದವಾಗಿ ಸದೃಢವಾಗಿ ಬೆಳೆದಿದ್ದ. ಅತ್ತೆ ಸ್ವಲ್ಪ ಸಮಯದ ನಂತರ ಆಟ ಸಾಕು ಬಿಡು ಅಂತ ಹೇಳಿದರು. ನನ್ನ ತಮ್ಮ ಅತ್ತೆಯ ಮಾತನ್ನು ಕೇಳಲಿಲ್ಲ. ಹಾಗೆ ನಿರಂತರವಾಗಿ ಆಟವಾಡಿ, ಹಾಗೆ ಅತ್ತೆ ದಯವಿಟ್ಟು ಇವತ್ತು ಎಷ್ಟು ಸಾಕು, ನಾಳೆ ಆಟವನ್ನು ಆಡೋಣ ಅಂತ ಹೇಳಿದಳು. ಅದಕ್ಕೆ ನಾನು ಅತ್ತೆಯ ಮಾತನ್ನು ಕೇಳಿ ನನ್ನ ತಮ್ಮನನ್ನು ಕರೆದುಕೊಂಡೆ. ಹಾಗೆ ಅತ್ತೆ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಕೊಟ್ಟು ನಾನು ಕೂಡ ಮಲಗಲು ಹೋದೆ. ಅತ್ತೆಯು ಕೂಡ ಖುಷಿಯಿಂದ ಮಲಗಿಕೊಂಡರು. ಹಾಗೆ ಮಾರನೇ ದಿನ ಆಟವಾಡಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದ ಪಾರ್ಟ್ 2 ಬೇಕಾದರೆ ಪಾರ್ಟ್ 2 ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ವಿಡಿಯೋ 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುತ್ತವೆ. ಹಾಗೆ ಈ ರೀತಿ ವಿಡಿಯೋಗಳು ನಮಗೆ ನೇರ ನಮ್ಮ ಚಾನಲ್ನಲ್ಲಿ ಸಿಗುತ್ತವೆ. ಹಾಗೆ ಈ ವಿಡಿಯೋದಲ್ಲಿ ಯಾವುದೇ ವ್ಯಕ್ತಿಗಾಗಲಿ, ವ್ಯಕ್ತಿತ್ವಕ್ಕಾಗಲಿ, ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕತೆ ಕೇವಲ ಕಾಲ್ಪನಿಕವಾಗಿದ್ದು ಎಜುಕೇಷನಲ್ ಪರ್ಪಸ್ ಆಗಿ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದೆ. ಈ ಕಥೆಯನ್ನು ಕೂಡ ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ. ಹಾಗೆ ಈ ವಿಡಿಯೋ ನಮ್ಮ ಚಾನಲ್ನಲ್ಲಿ ದಿನನಿತ್ಯ ಅಪ್ಲೋಡ್ ಆಗುತ್ತಿರುತ್ತವೆ. ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ. ಇದೇ ರೀತಿ ಹೆಚ್ಚಿನ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ನಿಮ್ಮ ಒಂದು ಆಶೀರ್ವಾದ ಹೀಗೆ ಇರಲಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ಗೆ ನಿಮ್ಮ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.